ಅಪ್ಪು ಸರ್ ಕಣ್ಮುಂದೆ ಬಂದರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಇಲ್ಲ ಗಟ್ಟಿಯಾಗಿ ತಪ್ಕೊಂಡು ಒಂದ್ಸಲ ಐ ಕ್ಯಾನ್ ಫೀಲಿಂಗ್ ಇನ್ನೇನು ಮಾಡೋಕ್ಕೆ ಏನಾದರೂ ಮಾತಾಡ್ಬೋದಾ? ಅಪ್ಪು ಸರ್ ಇದ್ದಾಗಲೂ ನಂಗೆ ಅವ್ರ ಜೊತೆಲಿದ್ದಾಗ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ, ಅಂದರೆ ಸೈಲೆಂಟ್ ಆಗಿಬಿಡ್ತಾಯಿದ್ದೆ. ಈಗ ಇನ್ನೂ ಸೈಲೆಂಟ್ ಆಗಿಬಿಡ್ತೀನಿ. ಬೆಟರ್ ಐ ಕ್ಯಾನ್ ಹಗ್ ಹಿಮ್. ಮೇಡಮ್, ನಿಮಗೆ ಥಿಯೇಟರ್, ನೀವು ತುಂಬ ಇಷ್ಟಪಟ್ಟ ಸಿನಿಮಾ ಥಿಯೇಟರ್ನಲ್ಲಿ ನೋಡಿದಾಗ ಚೆನ್ನಾಗಿಲ್ಲ ಅಂದಾಗ ನಿಮ್ಮ ಹೇಗಿರುತ್ತೆ? ಅರ್ಥ ಆಗಿಲ್ಲ. ಸಿನಿಮಾಗೆ ಥಿಯೇಟರ್ಗೆ ಹೋಗಿರ್ತೀರಿ ಇಷ್ಟಪಟ್ಟು ಸಿನಿಮಾಗೆ, ಚೆನ್ನಾಗಿಲ್ಲ ಅಂದಾಗ ಇದೇನಾಗುತ್ತೆ, ಡಿಸಪಾಯಿಂಟ್ ಆಗುತ್ತೆ, ಅಯ್ಯೋ ಅಂತ ಅನ್ಸುತ್ತೆ, ಬೇಜಾರು ಮಾಡ್ಕೊಂಡು ವಾಪಸ್ ಬರ್ತೀವಿ. ಬಟ್ ಐ ಆಮ್ ಸಂಬಡಿ ಹೂ ಆಲ್ವೇಸ್ ರೆಸ್ಪೆಕ್ಟ್ ಆ್ಯಂಡ್ ಎಫರ್ಟ್ಗೆ ಯಾವಾಗ್ಲೂ ನಾನು ಒಂದು ಏನಂತಾರೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ಆ ಒಂದು ನಿಟ್ಟಿನಲ್ಲಿ ಮಾಡಿದ್ದಾರೆ, ಏನೋ ಎಫರ್ಟ್ ಹಾಕಿ ಮಾಡಿದ್ದಾರೆ ಪಾಪ ಅಂದ್ಕೊಂಡು ಬರ್ತೀನಿ. ತುಂಬ ಎಲ್ಲ ಬೈಕೊಂಡೆಲ್ಲ ಬರಲ್ಲ, ಏನೋ ಮಾಡೋಕ್ಕೆ ಹೋಗಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರ ಟೈಮ್ ಸರಿ ಇಲ್ವೋ, ಲಕ್ ಸರಿ ಇಲ್ವೋ, ಏನಾಗಿದೆ, ಬಟ್ ಬೇಜಾರಾಗುತ್ತೆ ಅಷ್ಟೇ. ಡೈರೆಕ್ಟರ್ ಒಂದು ಪದ ಯಾವಾಗಲೂ ಅನ್ನೋದು ಯಾವುದು? ಡೈರೆಕ್ಟರ್ ಅಂದರೆ ರೆಡಿ 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 ಅಂತಿರ್ತಾರೆ. ಸೈಲೆನ್ಸ್ ಅಂತಾರೆ, ಇವರು ರೆಡಿ ರೆಡಿ ಅಂತ ರೆಡಿ ಅನ್ಸುತ್ತೆ. ರೆಡಿ ಆದಷ್ಟು ಸೈಲೆನ್ಸ್ ಇರೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಟರ್ಸ್ಗೆ ನಾವು ಒಂದು ಆ ಮೂಡಲ್ಲೇ ಇಡಬೇಕು ಅನ್ನೋದು ಹೈಯೆಸ್ಟ್ ಪ್ರಯಾರಿಟಿ ಇರುತ್ತೆ. ಸೊ ರೆಡಿಗಿಂತ ಜಾಸ್ತಿ ಸೈಲೆನ್ಸ್ ಸೆಟ್ಟಲ್ಲಿ. ಬೇರೆ ವರ್ಡ್ ಏನು ಬರಲ್ಲ, ಬೇರೆ ಜಾಸ್ತಿ ವರ್ಡ್ ನಾವು ಜಾಸ್ತಿ ಡೈರೆಕ್ಟು ಮಾಡಿಲ್ಲ ಆ್ಯಕ್ಟರ್ಸ್ಗೆ. ತುಂಬ ಬೇರೆ ಕಡೆ ಡೈರೆಕ್ಟರ್ಸ್ ಸ್ವಲ್ಪ ಜಾಸ್ತಿ ರೆಡಿ 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 ಅಂತ ಇರ್ತಾರೆ, ಇಲ್ಲಿ ಸ್ವಲ್ಪ ಸೈಲೆನ್ಸ್ ಅಂತಿದ್ರೆ ನಾವು. ಪ್ರವೀಣ್ ಸರ್, ಈ ಸಿನಿಮಾ ತುಂಬ ಲೈವ್ ಲೊಕೇಶನ್ನಲ್ಲಿ ಶೂಟ್ ಆಗಿದೆ. ಎಲ್ಲಿ, ಯಾವ ಪ್ಲೇಸಲ್ಲಿ ಆಗಿರ್ಬೋದು? ತುಂಬ ಕಡೆ ಆಗಿದೆ. ಅಂದರೆ ಮಂಗಳೂರಲ್ಲಾಗಿದೆ, ಬೆಂಗಳೂರಲ್ಲಾಗಿದೆ, ಹಾಸ್ಪಿಟ್ಲ್ ಸೆಟಪ್ಪು ಅಂದರೆ ಒರಿಜಿನಲ್ ಹಾಸ್ಪಿಟ್ಲಲ್ಲೂ ಆಗಿದೆ, ಸೆಟ್ ಹಾಕಿರೋ ಹಾಸ್ಪಿಟ್ಲಲ್ಲೂ ಆಗಿದೆ, ಲ್ಯಾಬ್, ರೇಡಿಯೋ ಸ್ಟೇಷನ್ ಆಗಿದೆ, ಲ್ಯಾಬಲ್ ಆಗಿದೆ, ಬೀಚ್ ಆಕಾಶ್ ಹಾಸ್ಪಿಟ್ಲು, ಬೀಚು, ಮಲ್ಪೆ ಕಾಪು ಕಾಪುಲಾಗಿದೆ, ಕುಂದಾಪುರಲ್ಲೂ ಆಗಿದೆ, ಪಡುಬಿದ್ರಲ್ಲೂ ಆಗಿದೆ. ಸುಮಾರು ಲೈವ್ ಲೊಕೇಶನ್ಸ್ ಯೂಸ್ ಮಾಡಿರೋದು, ಆಲ್ಮೋಸ್ಟ್ ಲೈವ್ ಲೊಕೇಶನ್. ಇದರಲ್ಲಿ ಇದು ಏನದು ಹೌಸ್ ಮಾಡಿದೆ, ಲೈಟ್ ಹೌಸ್, ಕಾಪು ಆಗಿದೆ. ಮತ್ತು ಕಾಟ್ಪಾಡಿ ಅನ್ನೋ ಒಂದು ಐಲ್ಯಾಂಡ್ ಇದೆ, ಸಖತ್ ಅನ್ಎಕ್ಸ್ಪ್ಲೋರ್ಡ್ ಜಾಗ ಅದು ಐಲ್ಯಾಂಡ್. ಸೊ ಅಲ್ಲೂ ಶೂಟ್ ಆಗಿದೆ. ರಾಘವ್ ಕೇಳಬೇಕು, ನರ್ಸ್ಗಳಿಗೆ ಯಾಕೆ ಆರ್ಟಿಸ್ಟ್ ಯಾರು, ಒರಿಜಿನಲ್ ನರ್ಸ್ ಯಾರು ಗೊತ್ತಾಗ್ತಾ ಇರಲಿಲ್ಲ, ಅವ್ರು ಕನ್ಫ್ಯೂಸ್ ಆಗ್ತಾಯಿತ್ತು. ಕನ್ಫ್ಯೂಸ್ ಆಗ್ತಿತ್ತು. ಹೌದಾ? ಪ್ರಶಾಂತ್ ಅವ್ರು ಕನ್ಫ್ಯೂಸ್ ಆಗಿದ್ದು. ಅವ್ರು ಔಟ್ ಕೇಳಿದ್ರಿ, ಇಲ್ಲ ಕಾರಿಡಾರ್ ಸೀನ್ ನಡೀತಾ ಇತ್ತು, ಅವ್ರು ಸೈನ್ ಆಗ್ತಾ ಇದ್ರು. ಯಾರೇ ಬಂದ್ರು ಹಂಗೆ ಟ್ರೈನ್ ಮಾಡ್ಬಿಟ್ಟಿದ್ರಿ, ಯಾರೇ ಬಂದ್ರು ಎಸ್ ಮ್ಯಾಮ್ ಎಸ್ ಸರ್. ಸೊ ಯಾರು ಪಾಸ್ ಆದ್ರೆ ಅವ್ರು ಎಸ್ ಸರ್ ಅದ. ಸೊ ಅವ್ರು ಕನ್ಫ್ಯೂಸ್ ಆಗಿ ಕೇಳಿದ್ರು, ಯಾರು ನೀವು ರಿಯಲ್ ಜೂನಿಯರ್ ಆರ್ಟಿಸ್ಟ್? ಅವಾಗ ಹೇಳಿದಿಲ್ಲ ನಮ್ಮ ಜೂನಿಯರ್ ಆರ್ಟಿಸ್ಟ್ ಅಂತ. ಸೊ ಜೂನಿಯರ್ ಆರ್ಟಿಸ್ಟು ಅಷ್ಟು ಪ್ರಿಪೇರ್ ಆಗಿ ಕೆಲಸ ಮಾಡ್ತಾ ಇದ್ರು ನಮ್ಮ ಸಿನಿಮಾದಲ್ಲಿ. ಮೇಡಮ್, ಈ ಥರ ಪಾತ್ರ ಫಸ್ಟ್ ಟೈಮ್ ಮಾಡಿರೋದು ಅನ್ಸುತ್ತೆ. ಹೌದು. ಚಾಲೆಂಜ್ ಏನಾದರೂ ಇತ್ತಾ, ಅಂದರೆ ಫಸ್ಟ್ ರಿಹರ್ಸಲ್ ಆ ಥರದ್ದು ಏನಾದ್ರು? ನಾವು ರೀಡಿಂಗ್ ಮಾಡಿದ್ವಿ ಬಿಫೋರ್ ಗೋಯಿಂಗ್ ಟು ದ ಶೂಟ್. ಆ್ಯಂಡ್ ನಾನು ಅಂದ್ಕೊಂಡೆ ಇದು ಸೀನ್ ಎಲ್ಲ ಓದಿದಾಗ ಸೀನ್ ಟು ಸೀನ್ ನಾನು ಅಂದ್ಕೊಂಡೆ ತುಂಬ ಈಸಿಯಾಗಿ ಮಾಡ್ಬೋದು ಅನ್ನೋ ಥರ ನನ್ನ ಒಂದು ಥಾಟ್ ಇತ್ತು. ಬಟ್ ಯಾವಾಗ ಶೂಟ್ಗೆ ಹೋದ್ನೋ, ನಾನು ರೆಗ್ಯುಲರಾಗಿ ಇಷ್ಟು ದಿನ ಏನು ಮಾಡ್ತಾ ಇದ್ದೆ ಆ ರೀತಿಯಾದ ಬಾಡಿ ಲ್ಯಾಂಗ್ವೇಜು ಅಥವಾ ರಿಯಾಕ್ಷನ್ನು ಎಕ್ಸ್ಪ್ರೆಷನು ಏನೂ ಬೇಡ ಅವ್ರಿಗೆ. ಅವ್ರು ತುಂಬ ಕಮ್ಮಿ ಮಾಡಿ ಸೆಟ್ಲ್ ಮಾಡಿ ಅಂತಲೇ ಹೇಳ್ತಾ ಇದ್ದಿದ್ದು. ಸೊ ದ ಹೋಲ್ ಟೈಮ್ ನಾನು ತುಂಬ ಕಂಟ್ರೋಲ್ಡಾಗೆ ಏನೋ ನನ್ನ ಎಕ್ಸ್ಪ್ರೆಷನ್ಸ್ ಆಗಲಿ ಪರ್ಫಾರ್ಮೆನ್ಸಸ್ ಆಗಲಿ ಬರ್ತಿರ್ಬೇಕು. ಸೊ ಅದು ನನಗೆ ಚಾಲೆಂಜಿಂಗ್ ಅನ್ನಿಸ್ತು. ಸೊ ಇಷ್ಟು ದಿನ ಮಾಡಿಲ್ಲದೆ ಇರೋವಂಥ ಒಂದು ರೀತಿಯಾದ ಎಕ್ಸ್ಪೀರಿಯನ್ಸ್ ನನಗೆ O2 ಅಲ್ಲಿ ಆಯಿತು. ಆ್ಯಂಡ್ ಐ ಫೆಲ್ಟ್ ದಟ್ ತುಂಬ ನ್ಯಾಚುರಲ್ ಆಗಿ ಬಂದಿದೆ ಪರ್ಫಾರ್ಮೆನ್ಸ್ ಅಂತ. ಲೈಕ್ ನಾನು ನೋಡಾದ್ಮೇಲೆ ಮಾಡ್ತಾಯಿದ್ದೀನೋ ಇಲ್ವೋ ಅನ್ನೋಷ್ಟು ನನಗೆ ಅನ್ನಿಸ್ತಿತ್ತು. ಸೊ ಅದು ನನಗೆ ಒಂದು ತುಂಬ ಒಳ್ಳೆ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ದಟ್ ಹೆಲ್ಪ್ ಮೀ ಅ ಲಾಟ್. ಮುಂದಕ್ಕೆ ನನ್ನ ಪರ್ಫಾರ್ಮೆನ್ಸಸ್ಗಳಿಗೆ ಇಂಪ್ರೂವ್ ಆಗೋಂಗೆ ತುಂಬಾ ಹೆಲ್ಪ್ ಮಾಡ್ತು. ಸೊ ದಟ್ ವಾಸ್ ಅ ಗುಡ್ ಪಾರ್ಟ್ ಅಬೌಟ್ O2. ನಿಮಗೆ O2ನಲ್ಲಿ ಯಾವ ಚೇಂಜಸ್ ಏನಾದರೂ ಬರುತ್ತಾ ಫ್ಯೂಚರ್ನಲ್ಲಿ? ಆಲ್ರೆಡಿ ನೀವು ಸ್ಟಾರ್ ಆ್ಯಕ್ಟರ್ ಆಗಿರೋದ್ರಿಂದ ಫ್ಯೂಚರಲ್ಲಿ ಇನ್ನಷ್ಟು ಅವಕಾಶಗಳು ಈ ಸಿನಿಮಾದಿಂದ ಬರುತ್ತಾ ಅನ್ನೋದು ಏನಾದರೂ? ಖಂಡಿತ ಬರುತ್ತೆ. ಪ್ರತಿ ಸಿನಿಮಾ ಮಾಡೋದು ಅದಕ್ಕೆ ಅಲ್ಲ, ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ನಾವು ಪ್ರಮೋಟ್ ಆಗ್ತಾ ಇರಬೇಕು. ಒಳ್ಳೊಳ್ಳೆ ಅವಕಾಶ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚು ಎಷ್ಟು ಒಳ್ಳೆ ಅವಕಾಶಗಳು ಬರುತ್ತೆ ಅನ್ನೋದು ಖಂಡಿತ. ಇದಕ್ಕಿಂತ ಇದನ್ನು ನೋಡಿ, ಇದರಲ್ಲಿ ನಾನು ಮಾಡಿರೋ ಪರ್ಫಾರ್ಮೆನ್ಸು, ನಮ್ಮ ಪೊಟೆನ್ಷಿಯಲ್ ನೋಡಿ
ಐ ಮೀನ್ ಡೈರೆಕ್ಟರ್ ಡಿಸೈಡ್ ಮಾಡ್ತಾರೆ ಓಕೆ ಏನೇನು ಮಾಡಿಸ್ಬೋದು ಅಂತ. ಇದ್ರಲ್ಲಿ ತುಂಬ ವೇರಿಯೇಷನ್ಸ್ ಇದೆ. ಇದನ್ನು ನೋಡಿ ಇನ್ನೂ ಚೆನ್ನಾಗಿ ಐ ಮೀನ್ ಡೈರೆಕ್ಟರ್ಗಳಿಗೆ ಹೋಗಿ ಬರುತ್ತೆ, ಇನ್ನೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳಿಗೆ ಮಾಡಿಸ್ಬೋದು ಅಂತ. ರಾಘವ್ ಸರ್, ಇದ್ರ ಒಂದು ಟ್ರೈಲರ್ ನೋಡಿದಾಗ ಥ್ರಿಲ್ಲರ್ ಇದೆ, ಕಾಮಿಡಿ ಏನಾದರೂ ಇರುತ್ತಾ? ನನಗೆ ಡೌಟ್ ಇದೆ, ಅದಕ್ಕೆ ತುಂಬಾ ಸಟಲ್ ಕಾಮಿಡಿ, ಈ ತರ ಸಿನಿಮಾ ತರ ಸ್ಲಾಪ್ಸ್ಟಿಕ್ ಕಾಮಿಡಿ ಹ್ಯೂಮರ್ ಇರುತ್ತೆ. ಅಷ್ಟೇ, ಅಂದ್ರೆ ಸಿಚುವೇಶನಲ್ ಕಾಮಿಡಿ ಇರುತ್ತೆ. ಜಾಸ್ತಿ ಥ್ರಿಲ್ಲರ್ ನೋಡಿದಾಗ ಇಲ್ಲ, ನನಗೆ ಥ್ರಿಲ್ಲರು ಇದೆ, ರೊಮ್ಯಾನ್ಸು ಇದೆ, ರೊಮ್ಯಾಂಟಿಸೈಸು ಮಾಡಿದ್ದೀರಿ. ಸೊ ರೊಮ್ಯಾಂಟಿಸೈಸ್ ಅಂದರೆ ಇಮ್ಯಾಜಿನೇಷನ್ ಸೀನ್ಸ್ ಇರುತ್ತೆ. ನಿಮ್ಗೆ ಎಲ್ಲ ಭಾವನೆಗಳನ್ನು ತುಂಬಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಎಲ್ಲ ರಸಗಳು ಒಂದು ಸಿನಿಮಾದಲ್ಲಿ ಇರಬೇಕು ಅನ್ನೋ ರೀತಿಯಲ್ಲಿ ಯುಲ್ ಸಿ ಆಲ್ ಟೈಪ್ ಆಫ್ ರಸಗಳು. ಮೇಡಮ್, ಮೀನು ಊಟ ಸ್ಪೆಷಲ್ ಹೇಗಿತ್ತು? ಮೇನು ಹೆಂಗಿತ್ತು? ಇವ್ರು ಕೇಳ್ತಾರೆ ಇದು ಅಯ್ಯಯ್ಯೋ ಅದೆಂತ ಯಪ್ಪ, ಮಂಗಳೂರು ಶೆಡ್ಯೂಲಲ್ಲಿ ಮೀನುಟ, ಲೈಕ್ ಅಲ್ಲಿ ಮೀನು ತುಂಬಾ ಫೇಮಸ್ ಅಲ್ಲ. ಆ್ಯಂಡ್ ರಾಘವ್ ಅವರು ನನಗೆ ತಿನ್ಸೋದ ಮೀನು, ಲೈಕ್ ದರ್ಸ್ ಅ ಸಿಚುಯೇಷನ್ ವೇರ್ ಹಿ ಕುಕ್ಸ್ ಫಿಶ್ ಫಾರ್ ಮೀ ಆ್ಯಂಡ್ ಗೆಟ್ಸ್ ಇಟ್ ಆ್ಯಂಡ್ ಫೀಡ್ಸ್ ಇಟ್ ಟು ಮೀ. ಆಯ್ತಾ, ಆ ಸೀನಲ್ಲಿ ಲೈಕ್ ಲಿಟ್ರಲಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆ ಬಾಯ್ಲ್ಡ್ ರೈಸು, ಫಿಶ್ ಕರಿ ಜೊತೆಗೆ ತುಪ್ಪ, ಆಯ್ತಾ, ದಟ್ ಇಸ್ ಇಸ್ ಫೇವ್ರೇಟ್ ಅಂತೆ. ಓಕೆನಾ, ಫೇವ್ರೇಟ್ ತುಪ್ಪ ಯಾವಾಗ ವರ್ಕ್ ಆಗುತ್ತೆ? ಅದು ಬಿಸಿಯಾಗಿ ಚೆನ್ನಾಗಿರ್ಬೇಕಾದ್ರೆ. ಇದು ನಾವು ಶೂಟಿಂಗ್ ಅಂತ ಹೋದ್ರೆ ಅದೆಲ್ಲ ಬಿಸಿ ಅವು ಇವೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಆಲ್ರೆಡಿ ತಣ್ಣಗಾಗ್ಬಿಟ್ಟಿತ್ತು. ಮಾಡಿದ್ರಿ ಅಷ್ಟು ಜೋರು ಗಾಳಿಯಲ್ಲಿ, ಅದು ತುಂಬಾನೇ ಗಾಳಿ ಇತ್ತು, ತಣ್ಣಗಾಗೋಗಿತ್ತು. ಅಂಡ್ ಅದು ಶಾರ್ಟ್ ಮಾಡಿ ನಾನು ತಿಂದು ಒಂದಷ್ಟು ಸಲ ಆಗೋ ಅಷ್ಟರೊಳಗೆ ಅದರದ್ದು ಟೇಸ್ಟ್ ಬ್ರಹ್ಮಾಂಡವಾಗಿತ್ತು. ಸೊ ಲಿಟ್ರಲಿ ಏನೂ ಮಾಡಂಗಿಲ್ಲ, ತುಂಬ ಚೆನ್ನಾಗಿದೆ ಅಂತ ರಿಯಾಕ್ಷನ್ ಕೊಡಬೇಕು. ಐ ವಾಸ್ ಲೈಕ್ ಅಂತ. ಇವ್ರಿಗೆಲ್ಲ ಗೊತ್ತಿಲ್ಲ, ರಾಘವಂತೂ ಟೇಸ್ಟ್ ಸೂಪರ್ ಇರುತ್ತೆ, ಅದು ಒಳ್ಳೆ ಕಾಂಬಿನೇಷನ್, ನಾನು ಶೂಟಿಂಗ್ ಮುಗಿಲಿ ಅಂತ ಮುಗ್ದಾಯ್ತು, ಬನ್ನಿಲಿ ಪ್ರಶಾಂತ್ ನೀವು ಬನ್ನಿ ಅಂತ ಅಂದ್ಬಿಟ್ಟು ಅವರಿಬ್ರು ಒಬ್ರಿಗೊಬ್ರಿಗೂ ತಿನ್ನಿಸ್ಕೊಂಡ್ರು. ಅವಾಗ ಗೊತ್ತಾಯ್ತು ಅದೆಷ್ಟು ಕೆಟ್ಟದಾಗಿತ್ತು ಅಂತ ಅಂದ್ಬಿಟ್ಟು. ಮೇ ಬಿ ಫಿಶ್ ಕರಿನೋ ಅಥವಾ ಆ ಕಾಂಬಿನೇಷನೋ ಅಥವಾ ತಣ್ಣಗಾಗಿದ್ದಕ್ಕೋ ಏನೋ ಗೊತ್ತಿಲ್ಲ, ಬಟ್ ತುಂಬಾ ಸಖತ್ತಾಗಿರುತ್ತೆ. ನನಗೆ ತುಂಬಾ ಇಷ್ಟ, ಫೇವ್ರೇಟ್ ನನಗೆ. ಫಿಶ್ಗೆ ಡೈರಿ ಪ್ರಾಡಕ್ಟ್ ಏನೇ ಆಗ್ಬಾರ್ದು ಅಂತಾರೆ. ಇಲ್ಲ ಅಂದ್ರೆ ತುಪ್ಪ ಬಿಸಿ ಅನ್ನ ಸಾರಿಗೆ ಆಗ್ಬೋದು, ಬಟ್ ಇದು ತುಂಬಾ ತಣ್ಣಗಾಗಿತ್ತಲ್ಲ ಅಂತದ್ದು ಎಗಟ್ಟು ಹೊಡಿತಾ ಇತ್ತು. ನನಗೂ ಗೊತ್ತಿಲ್ಲ, ಇವರು ತಿನ್ಸಿ ಅಂತ, ನೀವು ಅವ್ರಿಗೆ ತಿನ್ಸಿ ಅವ್ರು ಇವ್ರಿಗೆ ತಿನ್ಸಿ ಅಂತ. ನಾನ್ ಬಿಡ್ತಾ ಇಲ್ಲ, ತಿನ್ನೋವರೆಗೂ ಬಿಡಂಗಿಲ್ಲ, ತಿನ್ನಿಸಿ ಅಂತ. ಏನಿರುತ್ತೆ ಇಲ್ಲ ತಿನ್ನಿ ತಿಂದ್ಮೇಲೆ ಅವ್ರಿಬ್ರಿಗೂ ಗೊತ್ತಾಯ್ತು ಅದ್ರದ್ದು ಟೇಸ್ಟ್ ಎಷ್ಟು ಸೂಪರ್ ಆಗಿತ್ತು ಅಂತ. ಗೊತ್ತಾಯ್ತು ಇದು ರಿವೆಂಜ್ ಅಂತ. ಇದು ಸೀನಲ್ಲೂ ಕೂಡ ಬರುತ್ತಾ ಸಿನಿಮಾದಲ್ಲಿ? ಇಲ್ಲ, ಸಿನಿಮಾದೆಲ್ಲ ನೋಡ್ಬೇಕು. ಇದೆ ಅಲ್ವಾ, ಇರುತ್ತಾ? ಇದೆ ಅನ್ಸುತ್ತೆ, ಗೊತ್ತಿಲ್ಲ. ಪ್ರವೀಣ್ ಸರ್, ಈ ತರ ಒಂದು ಯಾವ್ದು ಫನ್ ಮೂಮೆಂಟ್ ನಿಮ್ಗೆ ನನ್ನ ಗೊತ್ತಿದ್ಯಾ ನಿಮ್ ಸಿನಿಮಾದಲ್ಲಿ? ಇವ್ರ ಸಿನಿಮಾ ಅಂದ್ರೆ ಯಾವ ತರ? ಇದೇ ನಮ್ಮ ಸಿನಿಮಾ, ನಮ್ಮ ಸಿನಿಮಾ ಸಪ್ರೇಟ್ ಹೇಳ್ತಾರೆ ನಿಮ್ಮ ಸಿನಿಮಾ ಅಂತ. ಇದೆ ನಮ್ಮ ಸಿನಿಮಾ, ನಿಮ್ಮೆಲ್ಲರ ನಮ್ಮ ಸಿನಿಮಾದ ಏನಿದೆ ಅಂತ ಫನ್ ನಿಮ್ಗೆ ಯಾರು ನೆನಪಿದ್ಯಾ? ಏನೂ ಇಲ್ಲ ಅನ್ಸುತ್ತೆ, ಫನ್ ಏನೂ ಇಲ್ಲ. ಸೀರಿಯಸ್ ನಮ್ಮ ಆ ಟಾಮ್ ಅಂಡ್ ಜೆರಿ ಸೀನಲ್ಲಿ ಇವ್ರು ನಗ್ತಾನೇ ಇರ್ಬೇಕಾಗಿತ್ತು, ಅದು ನಮಗೆ ಫನ್ನಿ ಆಗಿತ್ತು. ಇವ್ರಿ ಪಾಪ ಅದನ್ನ ನನಗೆ ಜೋರಾಗಿ ಲಾಫ್ ಮಾಡೋದು ಕಷ್ಟ. ಟ್ರೈಲರ್ ಅಲ್ಲೂ ಬರುತ್ತಲ್ಲ ಸರ್? ಅದೇ ಎಷ್ಟೆಲ್ಲ ಲಾಫ್ ಮಾಡೋಕ್ಕಾಗತ್ತೆ, ಏನು ವಿಷಯನೂ ಇಲ್ಲ. ಏನಕ್ಕೆ ಅಲ್ಲಿ ಟಾಮ್ ಅಂಡ್ ಜೆರಿ ಇವಾಗ ಕಾಣಿಸ್ತಾ ಇದೆ, ಸ್ವಲ್ಪ ಅವರು ಆಕ್ಟ್ ಮಾಡಬೇಕಾದ್ರೆ ಅಲ್ಲಿ ಕ್ವಾಲಿಟಿ ಖಾಲಿ ಸ್ಕ್ರೀನ್, ಹಾಗಾಗಿ ನಮಗೆ ಫನ್ನಿ ಆಗಿತ್ತು, ಅವ್ರಿಗೆ ಅದೇ. ಆ್ಯಂಡ್ ಆಲ್ಸೋ ನೀವು ಐ ಥಿಂಕ್ ಹಾಸ್ಪಿಟಲ್ ಬೆಡ್ ಮೇಲೆ ಒಂದು ಸೀನ್ ಇತ್ತು, ಮಲ್ಗೆ ಇರಬೇಕಿತ್ತು, ಅದು ಬಾರಿನೇ ಹಿಂಸೆ ಕೊಟ್ಟಿತ್ತು ಅನ್ಸುತ್ತೆ ನಿಮಗೆ. ಫನ್ನಿ, ಅವರು ಮೂವೇ ಆಗಿಲ್ಲ, ನಾವು ಶಾಕ್ ಆದ್ರೆ ಒಂದು 10 ನಿಮಿಷ ಹಂಗೇ ಇದ್ರು, ಅವ್ರು ಅಳ್ಳಾಡೇ ಇಲ್ಲ. ಹೆಂಗ್ ಮಾಡಿದ್ರಿ ಅದು? ಐ ಥಿಂಕ್ ನಾನೇನೋ ಮೆಡಿಟೇಟಿವ್ ಸ್ಟೇಟ್ಗೆ ಹೋಗ್ಬಿಟ್ಟಿದೆ ಅನ್ಸುತ್ತೆ. ನಿಮಗೂ ತುಂಬ ಹೊತ್ತಾಗತ್ತೆ, ಸಪೋರ್ಟ್ ಮಾಡೋಣ ಅಂತ ಹಂಗೆ ಹೋಗ್ಬಿಟ್ಟಿದೆ, ಮೂಮೆಂಟ್ ಇರಲಿಲ್ಲ. ರಾಘವ್ ಸರ್, ಇನ್ನೊಂದು ಈ ಸಿನಿಮಾದಲ್ಲಿ ಪುನೀತ್ ಪಿ ಎ ಅಂತ ಒಬ್ಬರಿದ್ದಾರೆ, ಸೀರಿಯಸ್ ಟೈಮಲ್ಲೂ ಮೇಡಮ್ಗೆ ಕೊಟ್ಟಿದ್ರಂತೆ. ನೈಸ್ ಗೈ,
ತುಂಬಾ ಅದ್ಭುತವಾದ ಟ್ಯಾಲೆಂಟ್ ಇರುವಂತ ಆಕ್ಟರ್ ಅವರು. ಪುನೀತ್ ಅವರು, ರೈಟ್. ವೆಂಕಿ ಅನ್ನೋ ಒಂದು ವೆಂಕಿ ಅನ್ನೋ ಪಾತ್ರ. ಅಮೇಝಿಂಗ್ ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ನನ್ನ ಏನಂತಾರೆ, ನನ್ನ ಬೆಸ್ಟ್ ಫ್ರೆಂಡ್ ಅವರು ಸಿನಿಮಾದಲ್ಲಿ, ಶ್ರದ್ಧಾ ಬೆಸ್ಟ್ ಫ್ರೆಂಡು. ಲೈಕ್ ಸಿನಿಮಾ ಥ್ರೂ ಔಟ್ ಜರ್ನಿಯಲ್ಲಿ ಪ್ರಾಸೆಸಲ್ಲಿ ಅವರು ನನಗೂ ಒಳ್ಳೆ ಫ್ರೆಂಡ್ ಆದರು. ಆ್ಯಂಡ್ ನಮ್ಮಿಬ್ಬರನ್ನ ದೂರ ಕಳ್ಸೋದೇ ಆಗೋಗಿರ್ತಿತ್ತು ಡೈರೆಕ್ಟರ್ಗಳಿಗೆ. ಕೂಡ ದೂರ ಕಳಿಸ್ತಿದ್ರಂತೆ. ಹೌದು, ಸಿಕ್ಕಾಪಟ್ಟೆ. ಅಲ್ಲ, ದೂರ ಅಂದ್ರೆ ಇಬ್ರು ಜೊತೆ ಮಾಡಿ ದೂರ ಕಳಿಸ್ತಾರೆ. ಯಾಕಂದ್ರೆ ಹೆಂಗೋ ಅವ್ರು ನಗಿಸ್ಕೊಂಡಿರೋರು ಚೆನ್ನಾಗಿ, ಸೊ ಐಡಿಯಾ ಮಾಡಿ ಓಕೆ ನಗಿಸ್ತಾರೆ, ಇಬ್ರು ಸಪರೇಟ್. ಅಂದ್ರೆ ಅವ್ರದ್ದು ಒನ್ ಲೈನರ್ಸ್ ಇಸ್ ವೆರಿ ಸ್ಪಾಂಟೇನಿಯಸ್. ಸೊ ಅವ್ರದ್ದು ಕಾಮಿಡಿ ತುಂಬಾನೇ ಚೆನ್ನಾಗಿದೆ. ಲೈಕ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗಲ್ಲ. ಇಟ್ಸ್ ದಟ್ ಫನ್. ಈಸ್ ಅ ವೆರಿ ಫನ್ ಪರ್ಸನ್. ಸೊ ಸಿಕ್ಕಾಪಟ್ಟೆ ನಗ್ಸೋರು. ಸೊ ನನಗೆ ಅವ್ರ ಜೊತೆ ಕುತ್ಕೊಳ್ಳೋದಂದ್ರೆ ಮಜಾ ಸಿಗ್ತಿತ್ತು. ಇವ್ರಿಗೆ ಡಿಸ್ಟರ್ಬ್ ಆಗ್ತಾ ಇತ್ತು. ಹಿಂದೆ ಕೂತ್ಕೊಂಡ್ಬಿಡಿ, ಸ್ವಲ್ಪ ದೂರ. ಸೊ ಹೆವಿ ಹಿಂಸೆ ಕೊಟ್ಟಿದ್ದೀವಿ ನಾವು, ನಾನು ಮತ್ತೆ ಪುನೀತ್ ಅವರು ಇಬ್ರಿಗೂ. ತುಂಬಾ ಫನ್ ಮಾಡಿದ್ರೆ ಅವನು. ಎಸ್ ಸರ್, PRK ಅಂದಿದ ತಕ್ಷಣ ಒಂದು ಬ್ರ್ಯಾಂಡ್ ಇರೋಂಥ ಕಂಪನಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕೂಡ. ಆ ಸಿನಿಮಾದಲ್ಲಿ ಒಂದು ಸಿನಿಮಾ ಆಫರ್ ಬರ್ತಾ ಇದೆ ಅಂದರೆ ಅದು ಕ್ವಾಲಿಟಿ ಬೇರೆ ಲೆವೆಲ್ ಇರುತ್ತೆ. ಎಷ್ಟು ಖುಷಿ ಇದೆ ಅಶ್ವಿನಿ ಮೇಡಮ್ ಅವ್ರ ಜೊತೆ ಒಂದು ಪ್ರಾಡಕ್ಟಲ್ಲಿ ಕೆಲಸ ಮಾಡಿದ್ದು ನಿಮಗೆ? ತುಂಬ ಖುಷಿ ಇದೆ. ಅದೇ ನಾನು ಹೇಳ್ತಾನೆ ಬಂದಿದ್ದೀನಿ, ನಾನು ಒಂದು ಸ್ಮಾಲ್ ಟೌನಿಂದ ಬಂದಿರೋ ಹುಡುಗ. ಸೊ ಸಿನಿಮಾದಲ್ಲಿ ಕರಿಯರ್ ಮಾಡ್ಕೊಳ್ಬೇಕಾದ್ರೆ ಒಂದು ಇರುತ್ತಲ್ಲ ಡೌಟ್ಗಳು, ಫ್ಯಾಮಿಲಿಯಿಂದನೋ ಅಥವಾ ಸೆಲ್ಫ್ ಡೌಟ್ಗಳು. ಸೊ ಫೈನಲಿ ನನ್ನ ಜರ್ನಿಲಿ ಇಲ್ಲಿವರೆಗೂ ಬಂದು PRK ಪ್ರೊಡಕ್ಷನ್ ಅಂತ ಪ್ರೊಡಕ್ಷನ್ ಹೌಸಲ್ಲಿ ಭಾಗಿಯಾಗಿರೋದೆ ನನ್ನ ಮಟ್ಟಿಗೆ ಒಂದು ಸಾಧನೆ. ಸೊ ತುಂಬ ಖುಷಿಯಾಗುತ್ತೆ. ಮೇಡಮ್, ನಿನ್ನೆ ಒಂದು ಅಂದರೆ ನಾವು ರೀಲ್ಸ್ಗೆಲ್ಲ ಹಾಕಿದ್ವಿ, ಕಂಪ್ಯಾರಿಟಿ ಚೆನ್ನಾಗಿತ್ತು ನಿಮ್ಮದು ಮತ್ತು ಅಶ್ವಿನಿ ಅವ್ರದ್ದು. ಆ ಇಂದನೇ ಅಶ್ವಿನಿ, ಆ ಇಂದನೇ ಆಶಿಕಾ. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ಎಷ್ಟು ಖುಷಿ ಇತ್ತು ನಿಮಗೆ ಪರ್ಸ್ನಲಿ? ಏನು ಅನ್ನಿಸ್ತಾರೆ? ಅಂದರೆ ಮೇಡಮ್ ಅಂದರೆ ಮುಂಚೆ ಅವ್ರನ್ನ ಸ್ಕ್ರೀನ್ ಹಿಂದೆ ನೋಡಿದಂಥದ್ದು ಆ್ಯಂಡ್ ಅವ್ರ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ. ಬಟ್ ಯಾವಾಗ ಈ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ನೋ, ಅವರು ಸೆಟ್ಟಿಗೆ ವಿಸಿಟ್ ಮಾಡೋರು ಆ್ಯಂಡ್ ಅವ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಕೆ ಶುರು ಮಾಡಿದೆ. ಸೊ ಆವಾಗ ಗೊತ್ತಾಯಿತು ಅವರಿಗೆ ಸಿನಿಮಾಗಳ ಬಗ್ಗೆ ಸಾಕಷ್ಟು ಆಸಕ್ತಿ ಇದೆ. ಶಿ ಇಸ್ ವೆರಿ ಪ್ಯಾಷನೆಟ್ ಅಬೌಟ್ ಸ್ಕ್ರಿಪ್ಟ್ಸ್ ಆ್ಯಂಡ್ ಹೊಸ ರೀತಿಯಾದ ಕಂಟೆಂಟು, ಹೊಸ ರೀತಿಯ ಟ್ಯಾಲೆಂಟ್ಸ್ನ ಅವ್ರಿಗೂ ಕೂಡ ಹೇಗೆ ಪುನೀತ್ ಸರ್ ವಿಷನ್ ಅಥವಾ ಡ್ರೀಮ್ ಇತ್ತೋ ಅದೇ ರೀತಿಯಾದ ಐಡಿಯಾ ಕೂಡ ಅವ್ರಿಗೂ ಇದೆ ಅನ್ನೋದು ತುಂಬ ಖುಷಿಯಾದ ವಿಷಯ. ಅದು ತಿಳ್ಕೊಂಡೆ. ಆ್ಯಂಡ್ ಶಿ ಇಸ್ ವೆರಿ ಸ್ವೀಟ್ ಆ್ಯಂಡ್ ನಮ್ಮ ಎಲ್ಲರನ್ನೂ ಒಂಥರ ಪ್ರೊಡ್ಯೂಸರ್ ಅನ್ನೋ ಥರ ಯಾವತ್ತೂ ಫೀಲ್ ಮಾಡಿಸಿಲ್ಲ. ಸೊ ಶಿ ವಾಸ್ ಆಲ್ವೇಸ್ ಅ ವೆರಿ ಸ್ವೀಟ್, ನೈಸ್, ಕಾಮ್ ಪರ್ಸ್ನಾಲಿಟಿ. ಆ್ಯಂಡ್ ಅಷ್ಟು ಸಿಂಪ್ಲಿಸಿಟಿ ಇದೆ ಅನ್ನೋದು ತಿಳ್ಕೊಂಡೆ. ಆ್ಯಂಡ್ ಇಟ್ ವಾಸ್ ಲವ್ಲಿ ವರ್ಕಿಂಗ್ ಫಾರ್ ದ ಪ್ರೊಡಕ್ಷನ್ ವೈಸ್ ಕೂಡ ಐ ವಾಸ್ ಟ್ರೀಟೆಡ್ ಲೈಕ್ ಅ ಹೀರೋ ಅಂತಲೇ ಹೇಳ್ಬೋದು. ನನಗೆ ಖುಷಿಯಾದ ವಿಷಯ ಅದು ಪುನೀತ್ ಸರ್ ಸಿನಿಮಾದಲ್ಲಿ ಒಂದು ಹೀರೋ ಥರ ಟ್ರೀಟ್ ಆಗೋದು ಅಂದರೆ ದಟ್ಸ್ ಅ ವಂಡರ್ಫುಲ್ ಥಿಂಗ್. ಆ್ಯಂಡ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಆಫ್ PRK ಫಾರ್ ಮೇಕಿಂಗ್ ಮೀ ಫೀಲ್ ಸ್ಪೆಷಲ್ ಮತ್ತು ಖುಷಿ ಪಡಿಸಿದ್ದಕ್ಕೆ. ನೀವೇನಾದ್ರು ಪ್ರೊಡಕ್ಷನ್ ಮಾಡ್ಬೋದಾ ಈ ಅಶ್ವಿನಿ ಮೇಡಮ್ ನೋಡಿ? ಪ್ಲಾನ್ಸ್ ಆ ಥರ ಬಂತ ನಿಮಗೆ? ಮೇ ಬಿ ಮುಂದಕ್ಕೆ ಮಾಡ್ಬೋದೇನೋ, ಬಟ್ ರೈಟ್ ನಾವು ಆ ಥರ ಪ್ಲ್ಯಾನ್ಸ್ ಇಲ್ಲ. ಬಟ್ ಡೆಫಿನೆಟ್ಲಿ ಇನ್ಸ್ಪೈರ್ ಮಾಡ್ತಾರೆ ಮೇಡಮ್. ಬಿಕಾಸ್ ಏನು ಪುನೀತ್ ಸರ್ ಅಂದ್ಕೊಂಡಿದ್ರು ಅದನ್ನು ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಶಿ ಇಸ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ಆ್ಯಂಡ್ ಅವ್ರ ಜೊತೆಗೆ ತುಂಬ ಒಳ್ಳೆ ಟೀಮ್ ಇದೆ, ಎಂಟೈರ್ ಟೀಮ್. ನಮ್ಮ ಸ್ವಾಮಿ ಸರ್ ಆಗಿರಲಿ, ಸತೀಶ್ ಸರ್ ಆಗಿರಲಿ, ದೇ ಬಿನ್ ಡೂಯಿಂಗ್ ಅ ವೆರಿ ಗುಡ್ ವರ್ಕ್. ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರಿಗೆ ಒಂದು ಸ್ಟ್ರೆಂತ್ ಆಗಿ ನಿಂತಿದ್ದಾರೆ. ಅದು ನಮ್ಮ ಪುನೀತ್ ಸರ್ ಕಟ್ಕೊಂಡಂಥ ಒಂದು ಬೇಸ್ ಅಂತ ಅನ್ಬೋದು. ಸೊ ಅದು ಅವ್ರು ಐ ಥಿಂಕ್ ಶಿ ಇಸ್ ಡೂಯಿಂಗ್ ರಿಯಲಿ ವೆಲ್. ಆ್ಯಂಡ್ ಹೋಪ್ಫುಲಿ ಮೇ ಬಿ ಸಮ್ ಡೇ ಮಾಡ್ಬೋದೇನೋ. ಸರ್, ಇದುವರೆಗೂ ಒಂದು PRK ಪ್ರೊಡಕ್ಷನ್ ಎಷ್ಟು ಸಿನಿಮಾ ಅಂದರೆ ಅಷ್ಟೂ ಹೊಸಬರಿಗೆ ಅವಕಾಶ ಕೊಡ್ತಿರೋದು. ನೀವು ಒಬ್ಬರು ಹೊಸಬ ಹೀರೋ ಆಗಿ ಡೈರೆಕ್ಟರ್ ಜೊತೆಗೆ ಏನು ಅನ್ನಿಸ್ತು ಈ ಥರ ಒಂದು ಸಿನಿಮಾ ಆಫರ್ ಬಂದಾಗ? ಇಲ್ಲ, ಆ್ಯಕ್ಚುಲಿ ಡೈರೆಕ್ಟ್ರಾಗೆ ಬಂದಿದ್ದು ಸಿನಿಮಾದಲ್ಲಿ. ಸೊ ಒಂದು 80% ಶೂಟ್ ಕಂಪ್ಲೀಟ್ ಆದಮೇಲೆ ಡಿಸೈಡ್ ಆಗಿದ್ದು ನೀವು ಆ್ಯಕ್ಟ್ ಮಾಡಿ ಅಂತ. ಅದು ಅಶ್ವಿನಿ ಮ್ಯಾಮ್ನೇ ಹೇಳಿದ್ದು. ಮಾತ್ರ ತುಂಬ ಕ್ಲೋಸ್ ಆಗಿದೆ, ಸೊ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅಶ್ವಿನಿ ಮ್ಯಾಮ್ 80% ಶೂಟ್ ಆಗೋಗಿತ್ತು. ಶೂಟ್ ಆದಮೇಲೆ ಫೈನಲಿ ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಒಂದಿಬ್ಬರು ಆ್ಯಕ್ಟರ್ಸ್ನ ಅಪ್ರೋಚ್ ಮಾಡಿದರೆ ಆ ಕಾರಣಾಂತರದಿಂದ ಆಗಿರಲಿಲ್ಲ. ಆಗ ಮೇಡಮ್ ಹೇಳಿದ್ರು, ಇದು ತುಂಬ ಕ್ಲೋಸರ್ ಟು ಯುವರ್ ಕ್ಯಾರೆಕ್ಟರ್, ಸೊ ಯು ಶುಡ್ ಓನ್ಲಿ ಡೂ ಇಟ್ ಅಂತ ಹೇಳಿದ್ರು. ಸೊ ಆಗಾಗ ಪಾತ್ರ ಸಿಕ್ಕಿದ್ದು. ಹೀರೋ ನೀವೇ ಅಂದಾಗ ಏನು ಅನಿಸ್ತು? ನಾವು ಬರಹಗಾರರಲ್ಲ ಸರ್, ನಮಗೆ ಹೀರೋ ಹೀರೋಯಿನ್ ಈ ಕಾನ್ಸೆಪ್ಟ್ ನಮಗೆ ಅದು ಜೀರ್ಣಿಸ್ಕೊಳ್ಳೋದೇ ಕಷ್ಟ. ಪಾತ್ರ
ಟು ಬಿ ವೆರಿ ಆನೆಸ್ಟ್ ಓಟು ಅಲ್ಲಿ ಹೀರೋ ಹೀರೋಯಿನ್ ಅನ್ನೋ ಒಂದು ರೆಗ್ಯುಲರ್ ಟಿಪಿಕಲ್ ಫಾರ್ಮ್ಯಾಟ್ ಇಲ್ಲ. ಆಲ್ ದ ಕ್ಯಾರೆಕ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂಡ್ ಪ್ರಾಮಿನೆಂಟ್. ಸೊ ಯಾರು ಆಲ್ಮೋಸ್ಟ್ ಸಿನಿಮಾ ಬಂದಿರೋದು ಆ ತರದ್ದು ರೆಗ್ಯುಲರ್ ಪ್ಯಾಟರ್ನ್ ಇಲ್ಲ. ಹೀರೋ ಹೌದು ನಾವು ಆಚಾರ ಅಂಡ್ಕೋ ನೋಡಿದಾಗ ಹಾಗೆ ಹೌದು ಈ ತರ ಒಂದು ಪ್ರೊಡಕ್ಷನ್ ಕೆಲಸ ಮಾಡಿದ ಎಲ್ಲರಿಗೂ ಆಲ್ಮೋಸ್ಟ್ ಖುಷಿ ಇದೆ. ತುಂಬಾನೇ ಖುಷಿ ಇದೆ.